ಇದೀಗ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ಬಿಜೆಪಿಗೆ ಇದು ಒಂದು ಅಸ್ತ್ರ. ಜೆಡಿಎಸ್ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಹಾನಿಗೊಳಗಾದಂಥ ಕುಟುಂಬಗಳಿಗೆ ಎಚ್ ಡಿ ಕುಮಾರಸ್ವಾಮಿ ಪರಿಹಾರ ಕೊಟ್ಟಿದ್ದಾರೆ. 5,000ದಿಂದ ಹಿಡಿದು 2 ಲಕ್ಷದ ತನಕ ವೈಯಕ್ತಿಕವಾಗಿ ಪರಿಹಾರ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು. ಇನ್ನು ಇವತ್ತು ಚಲುವರಾಯಸ್ವಾಮಿ ಬರ್ತಾರೆ. ಸೊ ಈಗ ಅವ್ರನ್ನ ಮೀರಿಸ್ಬೇಕಲ್ಲ. ಹೀಗಾಗಿ ಇಲ್ಲೂ ಕಾಂಪಿಟೇಷನ್ ನಡೆದ್ರೆ ಆಶ್ಚರ್ಯ ಇಲ್ಲ. ನೋಡ್ಬೇಕು ಇವರು ಎಷ್ಟು ಸಾವಿರದಿಂದ ಶುರು ಮಾಡಿ ಎಷ್ಟು ಲಕ್ಷಕ್ಕೆ ನಿಲ್ಲಿಸ್ತಾರೆ ಅಂತ ನೋಡಬೇಕು. ಈ ಲಕ್ಷ ಕೊಡೋದ್ರ ಬದಲಿ ಅಲಕ್ಷ ಬಿಟ್ಟುಬಿಟ್ಟಿದ್ದರೆ ನಾವು ಹೆಂಗೆ ಬಂದೋಬಸ್ತ್ ಮಾಡಬೇಕು ಅಂತ ಇಂಥ ಸ್ಥಿತಿ ಬರ್ತಿರಲಿಲ್ಲ ನೋಡಿ. ಕೆಟ್ಟ ಹೆಸರು ಇದು. ಒಂದು ಜಿಲ್ಲೆಗೂ ಕೆಟ್ಟ ಹೆಸರು, ನಾಯಕರಿಗೂ ಕೆಟ್ಟ ಹೆಸರು, ರಾಜ್ಯ ಆಳೋರಿಗೂ ಕೆಟ್ಟ ಹೆಸರೇ. ಬೆಂಕಿ ಹಚ್ಚೋದು ಭಾಳ ಸುಲಭ ರೀ, ಆರಿಸೋದು ಕಷ್ಟ. ಆರಿಸೋದು ಕಷ್ಟ ತಿಳ್ಕೊಳ್ಳಿ. ಮತ್ತೆ ಅವ್ರ ಹತ್ರ ವೈಮನಸ್ಸನ್ನೆಲ್ಲ ಮರೆಸಿ ನೀವು ಮತ್ತೆ ಶಾಂತಿ ಸಂಧಾನ ಮಾಡಬೇಕು ಅಂದರೆ ಭಲೇ ಕಷ್ಟ ಇದು. ಇನ್ನು ಸೀರೀಸ್ ಶುರು ಆಗಿಬಿಡುತ್ತೆ. ಈ ಕೋಮು ಪೀಡಿತ ಪ್ರದೇಶಗಳಲ್ಲಿ ನೋಡಿ ಹೆಂಗಿದೆ ಅಂತೇಳಿ ಅಂತ. ಕೋಮು ಗಲಭೆಗಳಾಗ್ತವಲ್ಲ, ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹುಬ್ಳಿ, ಬೆಳಗಾಂ ನೋಡಿ ಒಂದು ಸರಿ ಶುರುವಾಗುತ್ತೆ, ವರ್ಷ ವರ್ಷ ರಿಪೀಟ್ ಆಗ್ತಾ ಹೋಗುತ್ತದು. ಪರಿಹಾರ ನೀಡ್ತೀವಿ ಅನ್ನುವಂಥ ಮಾತನ್ನು ಚಲುವರಾಯಸ್ವಾಮಿ ಹೇಳಿದ್ದಾರೆ. ಏನು ಪರಿಹಾರ ನೀಡ್ತಾರೆ, ಎಷ್ಟು ಪರಿಹಾರ ನೀಡ್ತಾರೆ, ಯಾರಿಗೆ ಪರಿಹಾರ ನೀಡ್ತಾರೆ, ಈ ಎಲ್ಲವೂ ಕೂಡ ಪ್ರಶ್ನೆಗಳೇ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬಿ ಜೆ ಪಿ ನಾಯಕರು ಮಾತಾಡಿದ್ದಾರೆ. ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. ಯತ್ನಾಳ್ ಮಾತಾಡಿದ್ರೆ ಗೊತ್ತಲ್ಲ ಹೆಂಗೆ ಮಾತಾಡ್ತಾರೆ ಅಂತ. ಯತ್ನಾಳ್ ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಗಣಪತಿಯ ಮೆರವಣಿಗೆ ಮಾಡಬೇಕಾದ್ರೂ ಈ ನನ್ನ ನಾಗಮಂಗಲದ ಏನಾಗಿದೆ, ಇವರು ಮಸೂತಿ ಮುಂದೆ ಕುಣಿಬಾರ್ದತ್ತ, ಬಾರಿಸಬಾರ್ದತ್ತ. ಹಂಗಾದ್ರೆ ಇಲ್ಲಿ ಯಾಕಿದ್ರು ಮಕ್ಕಳೇ ನಿಮ್ದು ಕಾನೂನು ನಡಿಬೇಕಾದ್ರೆ ಗಾಂಧಿ ಅವ ನೆಹರು ಗಾಂಧಿ ಕೂಡಿ ನಿಮ್ಗೊಂದು ಪಾಕಿಸ್ತಾನ ಮಾಡಿ ಕೊಟ್ಟಾರಲ್ಲ, ಹೋಗಿರಿ ಅಲ್ಲಿ ಹಂಗಾರೆ ಕುಣಿರಿ, ಡ್ಯಾನ್ಸರ್ ಹೊಡ್ರಿ, ನಮಾಜ್ ಬಿಡ್ರಿ, ಡಬ್ಬರಿ ಬಿಡ್ರಿ. ಬಂಧುಗಳೇ, ಇವತ್ತು ಗಣೇಶನ ಸಂದೇಶ ಏನಪ್ಪ ಅಂದ್ರ, ಇನ್ನು ಮುಂದಿನ ದಿವಸನಾಗ ಹಿಂದೂಗಳು ದೇವ್ರ ಪೂಜಾ ಸಾಮಾನು ತಗೋದು ಎಲ್ಲಿ ತಗೋಬೇಕು? ಹಿಂದೂಗಳ ಅಂಗಡಿಯಾಗ ತಗೋಬೇಕು. ಹಾರ ಎಲ್ಲಿ ತಗೋಬೇಕು? ಲೂಸ್ ಹಾರ ಸಿಗಲ್ಲಕ್ಕ. ನಮ್ಮ ಬಡ ಹೆಣ್ಮಕ್ಳು ಕೂತಿರ್ತಾರೆ, ಯಾರು ಸ್ವಚ್ಛ ಜಳಕ ಮಾಡಿ ಕುಂಕುಮ ಇವತ್ತು ಎತ್ಕೊಂಡು ಹಾರ ಮಾಡ್ತಿರ್ತಾರೆ, ಅಂಥಲ್ಲೇ ಹಾರ ತಗೋರಿ. ಕ್ಯಾಮ ಮಾರಿಯಲ್ಲಿ ಕೂತು ರಾತ್ರಿ 10 ನಂಬರ್ ತಿಂದು ಹಾರ ಕಟ್ಟಿರ್ತಾರ, ಅಲ್ಲಿ ಹಾರ ತಗೋಬೇಡ್ರಿ. ಕೆಲವು ಮಂದಿ ಹೇಳ್ತಾರ ಭಾರತದಲ್ಲಿ ಬಾಂಗ್ಲಾ ಆಗ್ತದೆ. ಕೆಲವು ದಿವಸನಾಗ ಮಕ್ಕಳೇ ಬಾಂಗ್ಲಾ ಮಾಡ್ಲಕ್ ಬಂದ್ರ 800 ಹಳ್ಳದ ಸುತ್ತಲೂ ಎಲ್ಲ ಕಡೆ ಭಕ್ತಬಾರ್ದು ಭಕ್ತರ ನೀವು ಇಲ್ಲ. ನಾವು ತಯಾರಾಗಿವಿ. ಸಮಯ ಬಂದ್ರೆ ಕತ್ತಿ ಹಿಡಿಲಕ್ಕ ನಾವು ತಯಾರಾಗಬೇಕು. ನಮ್ಮ ಮನೆಯಾಗ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಚಾಕು ಇಟ್ಟಿಲ್ಲ. ಭಕ್ತು ಅಂದ್ರೆ ನಮ್ಮ ಆತ್ಮರಕ್ಷಣೆಗಾಗಿ ಶಿವಾಜಿ ಮಹಾರಾಜರ ಖಡ್ಗ ನಿಮ್ಗೆ ತಯಾರ ನಾವು ಓದಿ ಮಕ್ಕಳೇ. ನಿಂಬಲ್ಲಿ ಟಿಪ್ಪು ಸುಲ್ತಾನ್ ಖಡ್ಗ ತಿಲ್ಲಿ ತೋರಿಸ್ತಿದ್ರಲ್ಲ ಗಾಂಧಿ ಚೌಕ್ನಾಗ. ಮಕ್ಕಳೇ, ನಂಬಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪರು, ವೀರಾಣಿ ಕಿತ್ತೂರು ಚೆನ್ನಮ್ಮ ಖಡ್ಗನು ನಂಬಲ್ಲಿ ಅದಾವು. ಜಂಗ್ ಹತ್ತೇವ ಭಾಳ ದಿವಸ ಆಯ್ತು. ನೀವೇನಾರ ಬಂದ್ರೆ ನೀವು ಮ್ಯಾಗ ಎಲ್ಲರೂ ನಿಮ್ಮ ಮನ್ಯಾಗ ತಯಾರಿಟ್ಕೋರಿ. ಇನ್ನು ಮುಂದೆ ಹಂಗೆ ಕಾಲ ಬರ್ತದ. ನೀವು ಉಳಿಬೇಕಾದ್ರೆ ಅನಿವಾರ್ಯವಾಗಿ ನಿಮ್ಮ ರಕ್ಷಣೆಗಾಗಿ